ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ರುಚಿಯಾದ ಬದನೆಕಾಯಿ ತುಂಬುಗಾಯಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿ ಇಟ್ಟು ಅದಕ್ಕೆ 4-5 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಿ, ಸಾಸಿವೆ ಸಿಡಿತಾ ಇರೋ ಹಾಗೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ, ಇದು ಫ್ರೈ ಆಗ್ತಾ ಇರೋ ಹಾಗೇ 2 ದೊಡ್ಡ ಈರುಳ್ಳಿನ ಮತ್ತು 10-15 ಮೆಣಸಿನಕಾಯಿ ಖಾರ ನೋಡಿಕೊಂಡು ಹಾಕಿ, ನಾನಿಲ್ಲಿ 15 ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. 2 ದೊಡ್ಡ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆನೆಲ್ಲ ಬದನೆಕಾಯಿಯಲ್ಲಿ ನಾವು ತುಂಬೋದ್ರಿಂದ ಇದನ್ನು ತುಂಬುಗಾಯಿ ಅಂತ ಕರಿತೀವಿ. ಅಂದರೆ ಯಾವುದೇ ತರಕಾರಿಯಲ್ಲಿ ನಾವು ಈ ಥರ ಸ್ಟಫನ್ನ ತುಂಬ್ತೀವಲ್ವ, ಸೊ ಅದನ್ನು ನಾವು ತುಂಬುಗಾಯಿ ಅಂತ ಕರಿತೀವಿ. ನೋಡಿ, ಈಗ ಆನಿಯನ್ನು ಮತ್ತು ಚಿಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಇದು ಫ್ರೈ ಆದಮೇಲೆ ಈಗ ನಾನು 2 ಟೊಮೊಟೊ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನ ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಸಾಲೆಗೆ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, 4 ಲವಂಗ, ಹುರಿದಿರೋವಂಥ 2 ಸ್ಪೂನಷ್ಟು ಕಡಲೆ ಬೀಜ, ಹಾಗೆ ಹುರಿದಿರೋವಂಥ ಎಳ್ಳು, 1 ಹಿಡಿಯಷ್ಟು ಕೊತ್ತಂಬರಿ, 2-3 ಸ್ಪೂನಷ್ಟು ಹುರಿಗಡಲೆ ಹಾಗೂ ಗರಂ ಮಸಾಲೆ. ಇದನ್ನೆಲ್ಲ ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದು ಎಳ್ಳು ಮತ್ತು ಹುರಿದಿರೋ ಕಡಲೆ ಬೀಜನ ಗ್ರೈಂಡ್ ಮಾಡಿ ಪುಡಿ ಮಾಡಿಟ್ಟಿರ್ತೀನಿ. ಇದನ್ನು ಎಲ್ಲ ಥರದ ತುಂಬುಕಾಯಿಗಳಿಗೆ ನಾವು ಹಾಕ್ಕೋಬೋದು. ನೋಡಿ, ಇವಾಗ ಜಾರ್ ತೊಗೊಂಡು ಅದಕ್ಕೆ ನಾನು ಮೇಲೆ ಹೇಳಿದ ಎಲ್ಲ ಸಾಮಾನುಗಳನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನಷ್ಟು ಅರಳುಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಹುರಿದಿರೋ ಅಂಥ ಕಡಲೆ ಬೀಜ ಮತ್ತು ಎಳ್ಳನ್ನು ಇದನ್ನು ಸ್ವಲ್ಪ ಗ್ರೈಂಡ್ ಆದ ತಕ್ಷಣ ಅದನ್ನು ಸೇರಿಸ್ಕೊತೀನಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ನೋಡಿ, ಮಸಾಲೆ ವಾಟರ್ ಹಾಕ್ದೇನೆ ಹಾಗೆ ಪೇಸ್ಟ್ ಮಾಡಿದ್ದೀನಿ. ಅಂದರೆ ತುಂಬ ಫೈನ್ ಪೇಸ್ಟ್ ಬೇಡ. ಸೊ ಇವಾಗ ಬದನೆಕಾಯಿನ ಈ ಥರ ಓಪನ್ ಮಾಡಿಕೊಂಡು, ಅಂದರೆ ಒಳಗಡೆ ಫಸ್ಟು ಹುಳ ಇದೆಯಾ ಇಲ್ವಾ ನೋಡ್ಕೋಬೇಕು ನಾವು. ಕಪ್ಪುದೇನಾಗಿದ್ದರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಈ ಥರ ಫ್ಲವರ್ ಥರ ಕಟ್ ಮಾಡಿಕೊಂಡು ಅದರೊಳಗೆ ಈ ಮಸಾಲೆನ ಸ್ಟಫ್ ಮಾಡಿಬಿಟ್ಟು ಪ್ರೆಸ್ ಮಾಡಬೇಕು. ಸೊ ಎಲ್ಲ ಮಸಾಲೆನೂ ಅದರೊಳಗೆ ಅಂಟ್ಕೊಳ್ಳೋ ಥರ ಪ್ರೆಸ್ ಮಾಡಿ ಎಲ್ಲ ಬದನೆಕಾಯಿಗೂ ಈ ಥರ ನಾವು ತುಂಬಬೇಕು. ಅದಕ್ಕೆ ಇದನ್ನು ನಾವು ತುಂಬುಗಾಯಿ ಅಂತ ಕರಿತೀವಿ. ಮತ್ತು ಎಣ್ಣೆಯಲ್ಲಿ ಇದನ್ನು ತುಂಬಿರೋ ಬದನೆಕಾಯಿನ ಫ್ರೈ ಮಾಡೋದ್ರಿಂದ ಇದನ್ನು ಎಣ್ಣೆಗಾಯಿ ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ನಾವು ಉದ್ದ ಬದನೆಯಲ್ಲೂ ಮಾಡ್ಬೋದು, ಬಟ್ ಆದರೆ ಹೋಳುಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಅಥವಾ ಈ ಬದನೆಕಾಯಿಗಳಲ್ಲೇ ಬದನೆಕಾಯಿ ದಪ್ಪ ಇದ್ದರೆ ಅಥವಾ ದೊಡ್ಡದಾಗಿದ್ದರೆ ಅದನ್ನು 2 ಹೋಳು ಮಾಡಿಕೊಂಡು ಆ 2 ಹೋಳುಗಳಲ್ಲೂ ನಾವು ಫ್ಲವರ್ ಥರ ಕಟ್ ಮಾಡಿಕೊಂಡು ಈ ಥರ ಸ್ಟಫ್ ಮಾಡ್ಕೋತಾ ಇರಬೇಕು. ಸೊ ಫಸ್ಟ್ ಎಲ್ಲ ಸ್ಟಫ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಎಣ್ಣೆ ಬಾಣಲಿಗೆ ಹಾಕ್ಕೋಬೋದು. ಇಲ್ಲ ನೀವು ಫಾಸ್ಟಾಗಿ ತುಂಬ್ತೀರಾ ಅಂದರೆ ಒಗ್ಗರಣೆ ಬಾಣಲಿಗೆ ಡೈರೆಕ್ಟಾಗಿ ತುಂಬಿ ಹಾಕ್ಬೋದು. ನೋಡಿ, ಇದು ದೊಡ್ಡ ಬದನೆಕಾಯಿ 2 ಪೀಸ್ ಮಾಡಿಕೊಂಡು ಅದನ್ನು ಮತ್ತೆ ಮಧ್ಯದಲ್ಲಿ ಈ ಥರ ಫ್ಲವರ್ ಥರ ಕಟ್ ಮಾಡಿಕೊಂಡು ತುಂಬಿದ್ದೀವಿ. ನೋಡಿ, ಈ ರೀತಿ ಮಸಾಲೆನೆಲ್ಲ ತುಂಬಿದ ಮೇಲೆ ಬದನೆಕಾಯಿನ ನಾವು ಒಗ್ಗರಣೆ ಹಾಕಿರೋ ಪಾನೊಳಗೆ ಈ ಥರ ನೀಟಾಗಿ ಒಂದರ ಪಕ್ಕ ಒಂದು ಇಟ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಒಗ್ಗರಣೆ ಜೊತೆ ಕಲಿಸ್ಬೇಕು. ಅದರೊಳಗಿರೋ ಮಸಾಲೆ ಆಚೆ ಬರಬಾರ್ದು. ಬರೀ ಬದನೆಕಾಯಿಗಳು ಮಾತ್ರ ಮಸಾಲೆಯಲ್ಲಿ ಉರುಳಾಡಿಸೋ ಥರ ನಾವು ಅದನ್ನು ಫ್ರೈ ಮಾಡಬೇಕು. ಮತ್ತು ಕಂಟೆಂಟ್ ಏನು ಮಸಾಲೆ ಉಳಿದಿರುತ್ತೆ ಅದನ್ನು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮಸಾಲೆ ಸ್ಟಫ್ ಆಗಿರೋದಕ್ಕೆ ನಾವು ಸಾಲ್ಟ್ ಹಾಕಿದ್ದೀವಿ ಆಲ್ರೆಡಿ. ಸೊ ಇದು ಫ್ರೈ ಆಗ್ತಾ ಇರೋ ಮಸಾಲೆಗೆ ಸಾಲ್ಟ್ ಹಾಕ್ತಾ ಇರೋದು. ಮತ್ತು ನಾವು ಮಸಾಲೆ ರುಬ್ಬಿರೋ ಜಾರನ್ನ ತೊಳೆದ್ಬಿಟ್ಟು ಮತ್ತು ಏನೇನು ಉಳಿದಿದೆ ಆ ಮಸಾಲೆನೂ ಇದಕ್ಕೆ ಹಾಕಿಬಿಟ್ಟು ಆ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ತುಂಬ ಹಾಕಿದ್ರೆ ಅದು ನೀರು ಥರ ಆಗಿಬಿಡುತ್ತೆ. ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಇವೆಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾವು ಜಾರ್ ತೊಳೆದಿರೋವಂಥ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದರಲ್ಲಿರುವಂಥ ಮಸಾಲೆ ಕಂಟೆಂಟು ಇದಕ್ಕೆ ಬರುತ್ತೆ. ಸೊ ನಿಧಾನಕ್ಕೆ ಇದನ್ನು ಕಲಿಸ್ಬಿಟ್ಟು 1-2 ನಿಮಿಷ ನಾವು ಮುಚ್ಚಿ ಬೇಯಿಸಬೇಕು. ಸೊ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ವಾಟರಿ ಥರ ಆಗಿಬಿಡುತ್ತೆ. ನೋಡಿ, 2 ನಿಮಿಷ ಆದಮೇಲೆ ಈ ಥರ ಬೆಂದಿದೆ. ಇದಕ್ಕೆ ಮತ್ತೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಕಲಿಸ್ಬೇಕು ಈ ಥರ. ಮತ್ತು ಒಂದು ಸ್ವಲ್ಪ ನೋಡ್ತಾ ಇರಬೇಕು, ಮಸಾಲೆ ತಳ ಹಿಡಿಬಾರ್ದು. ಚೆನ್ನಾಗಿ ಬೆಂದು ಈ ಬದನೆಕಾಯಿ ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಅದರಲ್ಲಿರೋಂಥ ಆಯಿಲ್ ಅಂಶ ಮೇಲೆ ತೇಲಕ್ಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ಇದನ್ನು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸಬೇಕು. ನೋಡಿ, ಇವಾಗ ಬೆಂದಿದೆ, ಮಸಾಲೆ ಎಲ್ಲ ಚೆನ್ನಾಗಾಗಿದೆ. ಇವಾಗ ನಾವು ಮೇಲೆ ಕುಟ್ಟಿರೋ ಅಂತಹ ಕಡಲೆ ಬೀಜ ಮತ್ತು ಎಳ್ಳಿನ ಪುಡಿಯನ್ನು ಅದ್ರ ಮೇಲೆ ಉದುರಿಸಿದ್ರೆ ರುಚಿಯಾದ ಬಿಸಿಯಾದ ಎಣ್ಣೆಗಾಯಿ ಚಪಾತಿ ಅಥವಾ ದೋಸೆ ಜೊತೆ ಸವಿಯಲು ಸಿದ್ಧವಾಗಿದೆ.